ಮದುವೆ ಫಿಕ್ಸ್ ಆಗಿತ್ತು. 2 ತಿಂಗಳಲ್ಲಿ ಮದುವೆ ಆಗಬೇಕಾಗಿದ್ದ ಮಗನ ಮರಣ. ಮಂಡ್ಯದ ಪೂರ್ಣಚಂದ್ರ ಮನೆಯಲ್ಲಿ ನೀರವ ಮೌನ. ಪುತ್ರನ ಫೋಟೋ ಹಿಡ್ಕೊಂಡು ತಾಯಿ ಕಾಂತಮ್ಮ ಕಣ್ಣೀರು ಹಾಕ್ತಾ ಇದ್ರೆ ಪಾಪ ಆಕಾಶವೇ ಕಳಚಿ ಬಿದ್ದಂಗೆ ಅವರಿಗೆ. ಚಿನ್ನದಂಥ ಮಗ ಮಣ್ಣಾಗಿ ಹೋದ ಅಂಥೇಳಿ ತಂದೆ ನೋವು ತೋಡ್ಕೊಳ್ತಾ ಇದ್ರೆ ಪಾಪ ಅವ್ರಿಗೆ ಏನು ಹೇಳಲಿಕ್ಕೆ ಸಾಧ್ಯ ಹೇಳಿ ನಾವು. KR ಪೇಟೆಯ ರಾಯ ಸಮುದ್ರದಲ್ಲಿ ಸ್ಮಶಾನ ಮೌನ, ನೀರವ ಮೌನ ಆವರಿಸಿದೆ. 2 ತಿಂಗಳಲ್ಲಿ ಪೂರ್ಣಚಂದ್ರ ಮದುವೆ ಆಗಬೇಕಾಗಿತ್ತು. ಮದುವೆಗೆ ಪೋಷಕರು ನಿರ್ಧಾರ ಮಾಡಿದರು. ಆದರೆ ಮೊನ್ನೆ ಆದಂಥ ಕಾಲ್ತುಳಿತದಲ್ಲಿ ಪೂರ್ಣಚಂದ್ರ ದಾರುಣವಾಗಿ ಸಾವನ್ನಪ್ಪಿದ್ರು. ದಾರುಣವಾಗಿ ಪೂರ್ಣಚಂದ್ರ ಮೃತಪಟ್ಟಿದ್ರು. ಇವತ್ತು ಅವ್ರ ಮನೆಯಲ್ಲಿ ಶೋಕ ಸಾಗರ, ನೀರವ ಮೌನ. ಪಾಪ ಅವರ ದುಃಖವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀನು ಕ್ರಿಕೆಟ್ ಆಡೋಕೆ ಹೋಗ್ತೀಯಲ್ಲ ಅಂದ್ರೆ ಏನು ಕ್ರಿಕೆಟ್ ಹುಚ್ಚು ನನ್ನ ಮಗನಿಗೆ ಅಲ್ಲೂ ಅಂದ್ರಂತೆ ಕಣಪ್ಪ. ಕೈ ಹಿಡ್ಕೊಂಡು ಅಂದ್ರಂತೆ ಹೋಗ್ಬೇಡ ರಶು ಉಂಟ ಇವ್ರ ಮಗನ ಅಂತ. ಇವ್ರ ಅಣ್ಣ ಪಾಪಡ ಎಲ್ಲಿದ್ದಿ ಹೋಗ್ಬೇಡ ಕ್ರಿಕೆಟ್ ಅಂತ ಇದು ಆಮೇಲೆ ರಾಮಿಸನ್ ಸರ್ಕಲ್ಲಿ ಮಾಡ್ತಾವ್ರೆ, ಹೋಗ್ಬೇಡ ಎಂಜಾಯ್ ಮಾಡೋಕ್ಕೆ. ಆಮೇಲೆ ನೈಟು ಅಲ್ಲಿಗೆ ಹೋಗ್ಬೇಡ ಅಂತ ಅಷ್ಟಂತ ಅಂದಿದ್ರು. ಹೆಣ್ಣು ನೋಡ್ಬಿಟ್ಟು ನಮ್ಗೆ ಏನಂತ ಅಂದ ಗೊತ್ತಾ, ಅಲ್ಲಿ ಅಪ್ಪ ಆಫೀಸ್ಗೆ ಹೋಗ್ಬೇಕು ಅಂದ. ಹಾಳು ಮನೆ ಆಫೀಸ್ಗೆ ಅವತ್ತು ಗೆದ್ದಿರೋಕ್ಕೆ ನೋಡಿ ಹಾಳು ಮನೆ ಆಫೀಸಲ್ಲಿವೆ ರಾಜ ಕೊಟ್ಟವ್ರಲ್ಲ ಸ್ಕೂಟ್ರಲ್ಲಿ ಸುಟ್ಟು ಹೋದಂತೆ ಅವರು. P1 ಇರ್ತಾರಲ್ಲ ಅವರು. ಇವತ್ತು ರಾಜಕ್ಕನಪ್ಪ. ಭೀಕರ ಕಾಲ್ತುಳಿತಕ್ಕೆ ನೇರ ಕಾರಣ KSCA, DNA ಸೇರಿದಂತೆ RCB ಆಡಳಿತ ಮಂಡಳಿ. ಈ ಕಾಲ್ತುಳಿತದ ಬೆನ್ನಲ್ಲೇ ಈಗ KSCA ನಲ್ಲಿ ಹಲ್ಚಲ್. KSCAಗೆ ಕಾರ್ಯದರ್ಶಿ ಶಂಕರ್ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ರಾಜೀನಾಮೆ ಕೊಟ್ಟು ಏನು ಪ್ರಯೋಜನ? ನೀವು ಜೀವ ತೆಗೆದುಬಿಟ್ಟಿದ್ದೀರಿ ನೀವು. ನಿನ್ನೆ KSCA ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ಶಂಕರ್ ನೀಡಿದ್ದಾರೆ. ಮೊನ್ನೆ ಮಾತಾಡಿ ಅಂತ ಹೇಳಿದರೆ ನಿಮ್ಮ ಹತ್ರ ಒಂದು ಮಾತು ಇರಲಿಲ್ಲ. KSCA ಖಜಾಂಚಿ ಜಯರಾಮ್ ಸಹ ರಾಜೀನಾಮೆ ಕೊಟ್ಟಿದ್ದಾರೆ. ಇಬ್ಬರಿಂದಲೂ ಕೂಡ KSCA ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಕೆ ಆಗಿದೆ. ನೀವು ಮಾಡಿರುವಂಥ ಹೊಣೆಗೇಡಿತನದಿಂದಾಗಿ 11 ಜನ ಅಮಾಯಕರು ಮೃತಪಟ್ಟಿದ್ದಾರೆ. ಈಗ ನೀವು ರಾಜೀನಾಮೆ ಕೊಟ್ಟು ಏನು ಬಂತ ಹೇಳಿ? KSCAಗೆ ಆಡಳಿತಾಧಿಕಾರಿ ನೇಮಕ ಗ್ಯಾರಂಟಿ. ಸರ್ಕಾರದಿಂದ ಭೂಮಿ ಪಡೆದಿರೋ KSCA 16 ಎಕರೆ 32 ಗುಂಟೆ ವಿಸ್ತೀರ್ಣದಲ್ಲಿರುವ ಸ್ಟೇಡಿಯಂ 1969ರಿಂದ 99 ವರ್ಷಕ್ಕೆ ಲೀಸ್ ಪಡ್ಕೊಂಡಿದ್ರು ಇವರು. KSCA ಕೋಟಿ ಆದಾಯ ಗಳಿಸ್ತಾ ಇದೆ. KSCA ಸರ್ಕಾರಕ್ಕೆ ವರ್ಷಕ್ಕೆ ಕೇವಲ ₹100 ಮಾತ್ರ ಕಟ್ತಾ ಇದ್ದಾರಂತೆ. ನ್ಯಾಷನಲ್ ಇಂಟರ್ನ್ಯಾಷನಲ್ IPL ಪಂದ್ಯಾವಳಿ ನಡೆಯುತ್ತೆ. 100 ಕೋಟಿ ಆದಾಯವನ್ನು ಗಳಿಸ್ತಾ ಇರುವ KSCA ಇದೇ ಕಾರಣಕ್ಕೆ IAS ಅಧಿಕಾರಿಯನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡುವಂತ ಸಾಧ್ಯತೆ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತ್ತು, ₹100 ತಿಂಗಳಿಗೆ ಬಾಡಿಗೆ ಕಟ್ಟಿ ಕೋಟಿ ಗಳಿಸ್ತಾ ಇದೆ KSCA. ಆಡಳಿತಾಧಿಕಾರಿಯ ನೇಮಕ ಆಗಲೇಬೇಕು ಅನ್ನೋ ವಿಚಾರ. ಸದ್ಯಕ್ಕೆ ಏನಿದೆ ಈ ಹೊತ್ತಿನ ಬೆಳವಣಿಗೆ ಮುತ್ತು? ರಂಜಿತ್, ಈಗಾಗಲೇ KSCA ಅಧ್ಯಕ್ಷರು ಮತ್ತೆ ಖಜಾಂಚಿ ಇಬ್ರು ಕೂಡ ರಾಜೀನಾಮೆ ಕೊಟ್ಟಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸರ್ಕಾರ ಹೇಗಾದ್ರೂ ಮಾಡಿ ಈ ಒಂದು KSCAಗೆ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡಬೇಕು ಅಂತ ಕೂಡ ಈಗ ತೀರ್ಮಾನ ಮಾಡಿರುವಂತದ್ದು. IAS ಅಧಿಕಾರಿಯನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ನೇಮಕ ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿಕೊಳ್ಳಲಾಗಿದೆ. ಇದ್ರ ಬಗ್ಗೆ ಮೊನ್ನೆ ನಡೆದಂತಹ ಒಂದು ಸಚಿವ ಸಂಪುಟದಲ್ಲೂ ಕೂಡ ಸಾಕಷ್ಟು ಜನ ಸಚಿವರು ಈ ಒಂದು ಸ್ಟೇಡಿಯಂ ಇಂದ ಸರ್ಕಾರಕ್ಕೆ ಬರ್ತಿರುವಂತಹ ಆದಾಯ ಕೇವಲ ವಾರ್ಷಿಕ ₹100 ಮಾತ್ರ ಬರ್ತಾ ಇದೆ. ಒಟ್ಟು 16 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಈ ಒಂದು ಸ್ಟೇಡಿಯಂ ಸರ್ಕಾರದ ಜಾಗದಲ್ಲಿ ನಡೀತಾ ಇದೆ. ಪ್ರತಿ ವರ್ಷ ಕೂಡ ಪ್ರತಿ ಮ್ಯಾಚಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಆದಾಯವ ಈ ಒಂದು KCA ಬರ್ತಾ ಇದೆ. ಆದ್ರೆ KCA ಸರ್ಕಾರಕ್ಕೆ ಕಟ್ತಿರೋದು ಕೇವಲ ₹100 ಮಾತ್ರ ವಾರ್ಷಿಕವಾಗಿ ಕಟ್ತಾ ಇದೆ. ಹೀಗಾಗಿ ಇದರಿಂದ ಆದಾಯ ಕೂಡ ಸರ್ಕಾರಕ್ಕೆ ಬರಬೇಕು, ಜೊತೆಗೆ ಇದರ ಮೇಲೆ ಹಿಡಿತ ಸಾಧಿಸ್ಕೋಬೇಕಂತಂದ್ರೆ ಆಡಳಿತ ಅಧಿಕಾರಿನ ನೇಮಕ ಮಾಡ್ಕೋಬೇಕಂತ ಹೇಳಿ ಕೂಡ ಎಲ್ಲರೂ ಕೂಡ ಒಮ್ಮತವಾದಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಕಾರಣಕ್ಕಾಗಿ ಸರ್ಕಾರ ಇನ್ನೇನು ಸೋಮವಾರ ಈ ಒಂದು ಸ್ಟೇಡಿಯಂಗೆ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಜೊತೆಗೆ ಈಗಾಗಲೇ FIR ದಾಖಲು ಮಾಡಿರುವಂತಹ ಪೊಲೀಸರ ವಿರುದ್ಧವೇ ಈಗ ಕೋರ್ಟ್ ಮೆಟ್ಟಿಲಿರುವಂತಹ KSCAಗೆ
ಇವರಿಗೆ ತಕ್ಕ ಪಾಠ ಕಲಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸರ್ಕಾರ ಇದಕ್ಕೆ ಮೂಗ್ದಾರ ಹಾಕೋದಕ್ಕೆ ಈಗ ಆಡಳಿತಾಧಿಕಾರಿನ ನೇಮಕ ಮಾಡೋಕೆ ತೀರ್ಮಾನ ಮಾಡಿರುವಂತದ್ದು. ಇನ್ನು IAS ಅಧಿಕಾರಿನ ನೇಮಕ ಮಾಡಿ ನಂತರದಲ್ಲಿ ಇಲ್ಲಿ ಬರುವಂತಹ ಆದಾಯದ ಸಂಪೂರ್ಣವಾದಂತಹ ಮಾಹಿತಿ ಸರ್ಕಾರಕ್ಕೆ ಇರುತ್ತೆ. ಸರ್ಕಾರ ಇದರ ಬರುವಂತಹ ಆದಾಯದಲ್ಲಿ ತಾನೂ ಕೂಡ ಇನ್ನು ಪಾಲ್ದಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ರಂಜಿತ್. ಓಕೆ ಮುತ್ತು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕಾಲ್ ತುಳಿತ ಪ್ರಕರಣದ ಫೈಲ್ ವರ್ಗಾವಣೆಯ ಬೆನ್ನಲ್ಲೇ CID ಅಧಿಕಾರಿಗಳು ಈಗ ಆಕ್ಟಿವ್ ಆಗಿದ್ದಾರೆ. ತಡರಾತ್ರಿಯೇ 4 ಆರೋಪಿಗಳ ಕೇಸ್ ಫೈಲ್ ಅನ್ನ ಜಾಲಾಡಿದ್ದಾರೆ CID ಅಧಿಕಾರಿಗಳು. ಮಹಜರು ವೇಳೆ ಏನೆಲ್ಲ ಪರಿಶೀಲನೆ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪೊಲೀಸರು ಕಲೆ ಹಾಕಿರುವ CCTV ದೃಶ್ಯಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. KSCA ಮ್ಯಾನೇಜ್ಮೆಂಟ್ಗೆ ಇವತ್ತೇ ನೋಟಿಸ್ ಕೊಡಲು ಸಿದ್ಧತೆಯನ್ನ CID ಅಧಿಕಾರಿಗಳು ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳ ಆದೇಶಕ್ಕೆ ಕಾಯ್ತಾ ಇರುವ ತನಿಖಾಧಿಕಾರಿಗಳು ಶುಭನ್ವಿತ, KSCA ಅಧ್ಯಕ್ಷ ರಘುರಾಮ್ ಭಟ್, ಮಾಜಿ ಕಾರ್ಯದರ್ಶಿ ಶಂಕರ್, ಮಾಜಿ ಖಜಾಂಚಿ ಜೈರಾಮ್ಗೆ ನೋಟಿಸನ್ನು CID ಅಧಿಕಾರಿಗಳು ನೀಡ್ತಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಯಾರು ಹೊಣೆಗಾರರಂತೇಳಿ ಈಗ ಎಲ್ಲರೂ ಅಂತಿದ್ದಾರೆ, ಅಥವಾ ಯಾರ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ, ಇದೆಲ್ಲವನ್ನು ಕೂಡ ಈಗ ತನಿಖೆ ಮಾಡ್ತಾ ಇರುವಂಥ CID ಅಧಿಕಾರಿಗಳು ನಿನ್ನೆಯಿಂದಲೇ ಆಕ್ಟಿವ್ ಆಗಿ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. CCTV ಮತ್ತೊಂದು ಎಲ್ಲವನ್ನು ಕೂಡ ಈಗ ಮಹಜರು ಎಲ್ಲದರ ಮಾಹಿತಿಯನ್ನು ಪಡ್ಕೊಂಡು ಈಗ ಮುಂದುವರೆದು ಹಿರಿಯ ಅಧಿಕಾರಿಗಳ ಆದೇಶಕ್ಕೆ ಕಾಯ್ತಾ ಇದ್ದಾರೆ CID ಅಧಿಕಾರಿಗಳು. ಯಾವಾಗ CIDಗೆ ಈ ಕಾಲ್ ತುಳಿತ ಪ್ರಕರಣದ ಫೈಲ್ ವರ್ಗಾವಣೆ ಆಯಿತು, CID ಅಧಿಕಾರಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ತಡರಾತ್ರಿಯೇ 4 ಆರೋಪಿಗಳ ಕೇಸ್ ಫೈಲನ್ನು ಜಾಲಾಡಿದ್ದಾರೆ. ಹಾಗೆ CID ಮಹಜರು ವೇಳೆ ಏನೆಲ್ಲ ಪರಿಶೀಲನೆ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಎಲ್ಲ CCTV ದೃಶ್ಯಗಳನ್ನು ಕೂಡ ಈಗ ತಮ್ಮ ಹ್ಯಾಂಡ್ ಓವರ್ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಇದರಲ್ಲಿ ನಿರ್ಲಕ್ಷ್ಯ ವಹಿಸಿರುವಂಥ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಮತ್ತು ಯಾರು ಸಿಬ್ಬಂದಿ ಇದ್ದಾರೆ ಅವರೆಲ್ಲರನ್ನೂ ಕೂಡ ಬಿಡುವಂಥ ಪ್ರಶ್ನೆಯೇ ಇಲ್ಲ. CID ಅಧಿಕಾರಿಗಳ ತನಿಖೆ ಆಕ್ಟಿವ್ ಆಗಿ ನಡೀತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, CID ಅಧಿಕಾರಿಗಳ ತನಿಖೆ ಯಾವ ಹಂತದಲ್ಲಿದೆ? ಸದ್ಯಕ್ಕೀಗ ಪ್ರಾಥಮಿಕವಾಗಿ ಏನೇನು ಮಾಹಿತಿಯನ್ನು, ಏನೇನು ಎವಿಡೆನ್ಸನ್ನು ಕಲೆಕ್ಟ್ ಮಾಡಿದ್ದಾರೆ? ಹೆಚ್ಚಿನ ವಿವರ ಏನಿದೆ ತಮ್ಮ ಹತ್ರ ಮಾದೇಶ್? ರಂಜಿತ್, ಈಗಾಗಲೇ 11 ಜನ ಕಾಲ್ ತುಳಿತಕ್ಕೆ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಪೊಲೀಸರು ತನಿಖೆಯನ್ನು ನಡೆಸಿ ಒಂದು ಹಂತದ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. 4 ಆರೋಪಿಗಳನ್ನು ಬಂಧಿಸಿ ಅವರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಈಗ ಅಧಿಕೃತವಾಗಿ CIDಗೆ ಒಂದು ಪ್ರಕರಣ ವರ್ಗಾವಣೆಯಾಗಿದೆ. CID ಅಧಿಕಾರಿಗಳಿಗೆ ನಿನ್ನೆ ಅಧಿಕೃತವಾಗಿ ಕೇಸ್ ವರ್ಗಾವಣೆಯಾಗಿದೆ. ನಿನ್ನೆ ಆರೋಪಿಗಳನ್ನು ಕೂಡ ಕಬ್ಬನ್ ಪಾರ್ಕ್ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಯಾವಾಗ ಕೇಸ್ ಟ್ರಾನ್ಸ್ಫರ್ ಆಯಿತು ಕೂಡಲೇ CID ಅಧಿಕಾರಿಗಳು ಆಕ್ಟಿವ್ ಆಗಿ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಈಗಾಗಲೇ ಆರೋಪಿಗಳನ್ನ ವಶಪಡೆದಿದ್ರಲ್ಲ, ಅಂದರೆ ಕಬ್ಬನ್ ಪಾರ್ಕ್ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ರಲ್ಲ, ಆ ಒಂದು ಹೇಳಿಕೆ ಪತ್ರಗಳಾಗಿರ್ಬೋದು, ಕಂಪ್ಲೀಟ್ ಆಗಿ ಕೇಸ್ ಫೈಲನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು CID ಅಧಿಕಾರಿಗಳು ಮಾಡಿದ್ದಾರೆ. ಆ ಕೇಸ್ ಫೈಲ್ ತೆಗೆದುಕೊಳ್ಳೋದ್ರ ಜೊತೆಗೆ CCTV ಫುಟೇಜ್ಗಳನ್ನು, ಅಂದರೆ ಅವರ ಒಂದು ಆಯಾಮ ಇರುತ್ತೆ, ಯಾಕಂದರೆ ಆ ಒಂದು ತನಿಖಾ ಸಂಸ್ಥೆಯ ಒಂದು ತನಿಖೆಯ ಶೈಲಿ ಬೇರೆ ಇರುತ್ತೆ. ಈಗಾಗಲೇ CCTV ಫುಟೇಜ್ಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ, ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ್ಯಾವ ಗೇಟ್ನಲ್ಲಿ ಎಷ್ಟು ಸಾವಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಆ ತನಿಖಾಧಿಕಾರಿಯಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ KSCA ಸಿಬ್ಬಂದಿಗಳಿಂದ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆಯುವಂಥ ಸಾಧ್ಯತೆ ಇದೆ. ಇಬ್ಬರಿಗೆ ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ. ಯಾಕಂದರೆ KSCA ಕಾರ್ಯದರ್ಶಿ ಆಗಿರುವಂಥ ಶಂಕರ್ ಮತ್ತು ರಾಜೀವ್ ಖಜಾಂಚಿ ಅವರಾಗಿರುವಂತಹ ರಾಜೀವ್ ಅವರಿಗೆ ಇಬ್ಬರಿಗೂ ಕೂಡ ನೋಟಿಸ್ ಕೊಡೋದಕ್ಕೂ ಕೂಡ ತಯಾರಿ ಮಾಡಿಕೊಳ್ಳಲಾಗುತ್ತೆ. ಸೋಮವಾರದಿಂದ ಅಧಿಕೃತವಾಗಿ ಅಂದರೆ KSCಗೆ ಭೇಟಿ ನೀಡೋದಾಗಿರ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು CID ಅಧಿಕಾರಿಗಳು ಮಾಡುವಂಥ ಸಾಧ್ಯತೆ ಇದೆ. ನಿನ್ನೆ, ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಸರ್ಕಾರಿ ರಜೆ ಇರುವಂಥ ಕಾರಣದಿಂದಾಗಿ ನಾಡಿದ್ದು ಅಂದರೆ ಸೋಮವಾರ ಕೋರ್ಟ್ಗೆ ಅರ್ಜಿ ಹಾಕಿ ಆರೋಪಿಗಳನ್ನು, ಬಂಧಿತರಾಗಿದ್ದಂಥ 4 ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ